ಜಾತಿ ಗಣತಿ ವರದಿ ವಿರುದ್ಧ ಲಿಂಗಾಯತರು ಶಕ್ತಿ ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಲಿಂಗಾಯತ ಮಹಾ ಅಧಿವೇಶನ ನಡೆಯಲಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಮಾವೇಶ ನಡೆಯುತ್ತೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಮಹಾ ಸಮಾವೇಶವನ್ನ ಅಧಿವೇಶನವನ್ನ ಕರೆಯಲಾಗಿದೆ. ಪಕ್ಷಾತೀತವಾಗಿ ಭಾಗಿಯಾಗಲಿದ್ದಾರೆ ಲಿಂಗಾಯತ ನಾಯಕರು. ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಶಕ್ತಿ ಪ್ರದರ್ಶನದ ವೇದಿಕೆ ಇದು. ಮಹಾ ಅಧಿವೇಶನವನ್ನ ಉದ್ಘಾಟನೆ ಮಾಡಲಿದ್ದಾರೆ ಸುತ್ತೂರು ಶ್ರೀಗಳು. ಜಾತಿ ಗಣತಿ ವರದಿಗೆ ಅಧಿವೇಶನದಲ್ಲಿ ಪ್ರಬಲ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ. ಅದೇ ಕಾರಣಕ್ಕಾಗಿ ಈ ಅಧಿವೇಶನ ವೈಜ್ಞಾನಿಕವಾಗಿ ವರದಿ ಸಿದ್ಧವಾಗಿಲ್ಲ ಅನ್ನುವಂತಹ ಪ್ರಬಲವಾದ ಮಂಡನೆಯಾಗುತ್ತೆ. ವರದಿ ತಿರಸ್ಕರಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಾಗುತ್ತೆ. ಹಾಗಾದ್ರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, 2 ದಿನಗಳ ಕಾಲ ಇವತ್ತು ಮತ್ತು ನಾಳೆ ಮಹಾ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗುತ್ತೆ, ಅನೇಕ ವಿಚಾರಗಳ ಮಂಡನೆ ಕೂಡ ನಡೆಯುತ್ತೆ. ಆ ಒಂದು ಸಮಾವೇಶದಲ್ಲಿ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ಜಾತಿ ಗಣತಿ ವಿರೋಧ ಮಾಡೋದೇ ಶಕ್ತಿ, ಇಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನೇ ತೋರಿಸೋದ್ರ ಮೂಲಕ ಅಂತ ಹೇಳಿ. ಎಸ್, ಖಂಡಿತವಾಗ್ಲೂ ನವಿತಾ, ಇವತ್ತು ಮತ್ತು ನಾಳೆ ನಡೆಯುತ್ತೆ ಈ ಒಂದು ಅಧಿವೇಶನ. ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು 24ನೇ ಮಹಾ ಅಧಿವೇಶನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಏರ್ಪಡಿಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ 2 ನಿರ್ಣಯಗಳನ್ನ ಇಲ್ಲಿ ಒಂದು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅಂತಂದ್ರೆ, ತಾವು ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಜಾತಿ ಗಣತಿಯನ್ನ ವರದಿಯನ್ನ ನಾವು ಸ್ವೀಕಾರ ಮಾಡಿ ಜಾರಿಗೆ ತರುವಂತದ್ದು ಶತಸಿದ್ಧ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅದಕ್ಕೆ ಈಗ ದಿನಗಣನೆ ಕೂಡ ಆರಂಭವಾಗಿದೆ. ಆದ್ರೆ ಇದಕ್ಕೆ ಖುದ್ದು ಕಾಂಗ್ರೆಸ್ನ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಇಷ್ಟೇ ಅಲ್ಲ, ಪಕ್ಷಾತೀತವಾಗಿ 3 ಪಕ್ಷಗಳಿಂದ ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರುಗಳು ಕೂಡ ಮತ್ತೆ ನಾಯಕರು ಕೂಡ ಎಲ್ಲರೂ ಕೂಡ ಸಹಿಯನ್ನ ಕೂಡ ಮಾಡಿರುವಂತದ್ದು. ಈ ಮೂಲಕ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಿದ್ರು. ಇದೇ ಶಾಮನೂರು ಶಿವಶಂಕರಪ್ಪ ಅವರು ಈ ಹಿಂದೆ ಕೂಡ ಹೇಳಿದ್ರು, ನಮ್ಮ ಒಂದು ಮಹಾಸಭಾ ಅಧಿವೇಶನ ನಡೆಯುತ್ತೆ, ಅಧಿವೇಶನದಲ್ಲಿ ನಾವು ನಿರ್ಣಯವನ್ನ ಮಂಡಿಸ್ತೀವಿ ಎನ್ನುವಂಥದ್ದು. ಈಗ ಸಾರಾಸಕ್ತಾಗಿ ಈ ಒಂದು ವರದಿಯನ್ನು, ಅದರಲ್ಲೂ ಕೂಡ ಕಾಂತರಾಜ್ ಅವರ ವರದಿ ಏನಿದೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಜೊತೆಗೆ 8 ವರ್ಷಗಳ ಹಳೆಯ ವರದಿ, ಜೊತೆಗೆ ಯಾವುದೇ ಒಂದು ವೈಜ್ಞಾನಿಕವಾದಂತಹ ಒಂದು ಟೆಕ್ನಿಕಲಿ ಕೂಡ ಇದು ವೀಕ್ ಆಗಿರುವಂತದ್ದು. ಜೊತೆಗೆ ಇದು ಸರ್ಕಾರಕ್ಕೆ ಕೈ ಸೇರುವ ಮುನ್ನವೇ ಈ ಒಂದು ವರದಿ ಲೀಕ್ ಕೂಡ ಆಗಿರುವಂತದ್ದು. ಇವೆಲ್ಲವನ್ನ ಕೂಡ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನ ಸ್ವೀಕಾರಕ್ಕೆ ಒಪ್ಪೋದಿಲ್ಲ. ಬೇಕಾದ್ರೆ ನಾವು ಹೊಸ ವರದಿಯನ್ನ ಮಾಡಿ ಆ ವರದಿಯನ್ನ ಬೇಕಾದ್ರೆ ನಾವು ಒಪ್ತೀವಿ, ಆದ್ರೆ ಈ ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಲಿಂಗಾಯತ ಸಮುದಾಯ ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅಧಿವೇಶನ, ಈ ಒಂದು ಅಧಿವೇಶನ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಇಲ್ಲಿ ಒಂದು ನಾಳೆ ಒಂದು ನಿರ್ಣಯದ ಒಂದು ಭಾಷಣವನ್ನ ಕೂಡ ಮಾಡಿರ್ತಾರೆ. ಅಲ್ಲಿ ಈ ಒಂದು ಸಾರಾಸಕ್ತಾಗಿ ತಳ್ಳಿ ಹಾಕುವಂತದ್ದು ಅಥವಾ ಸರ್ಕಾರ ಹಾಗೂ ಮೀರಿಯನ್ನು ಕೂಡ ಸ್ವೀಕಾರ ಮಾಡಿದ್ರೆ ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ನಿರ್ಣಯಗಳನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.